ಸರ್, ಈಗ ಚುನಾವಣೆಯಲ್ಲಿ ಭಾರಿ ಜಿದ್ದಾಜಿದ್ದಿಯಿಂದ ಇತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ. ಸೊ ತಾವು ಗೆದ್ದಿದ್ರಿ. ಸೊ ಹೇಗೆ ಅನಿಸ್ತಿದೆ? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಆಯ್ತು ಸರ್, ನೀವೇ ಹೇಳಿ ಸರ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಇವತ್ತೇನು ನಾವು ಗೆದ್ದಿದ್ದೀವಿ, ಇದು ನಮ್ಮ ಗೆಲುವಲ್ಲ, ನಮ್ಮ ಶಾಸಕರ ಗೆಲುವು. ಶಾಸಕರ ಕೃಷಿ, ಶಾಸಕರಿಂದ ಗೆದ್ದಿದ್ದೀವಿ. ಎಲ್ಲ ನಮ್ಮ ಏನು ಕ್ರೆಡಿಟ್ ಇದೆ ಅದೆಲ್ಲ ಕೂಡ ನಮ್ಮ ಶಾಸಕರಿಗೆ ಸೇರಬೇಕಾಗಿರೋದು. ಸರ್, ನಿಮ್ಮ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ನಿನ್ನೆಯಿಂದ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಮ್ಮ ವಿರುದ್ಧ ಅಪಪ್ರಚಾರ ನಡೆಸೋರು ಅಂತಂದರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಹಿಂದೆ. ಆಮೇಲೆ ಎಂಥದೂ ಇಲ್ಲ, ಸುಮ್ಮನೆ ಅವ್ರಿಗೆ ಬೇರೆ ಏನೂ ಸಿಕ್ಕೋದಕ್ಕೆ ಅದನ್ನು ಹೇಳಿದ್ದಾರೆ ಬಿಟ್ಟರೆ ಆ ಥರದ ವ್ಯವಸ್ಥೆ ನಾನು ಮಾಡೋನೂ ಅಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಸಹಕಾರ ಕ್ಷೇತ್ರದಲ್ಲಿ ಮುಂದಿನ ಯಾವ ಥರ ಇದು ಮಾಡ್ತೀರಿ ಸರ್? ಸಹಕಾರ ಕ್ಷೇತ್ರದಲ್ಲಿ ನಾವು ಹಿಂದಿನಿಂದ ಬಂದಿರೋದು ಸಹಕಾರ ಕ್ಷೇತ್ರನೇ, ಮುಂದೆ ಕೂಡ ಸಹಕಾರ ಕ್ಷೇತ್ರನೇ. ಏನಿವತ್ತು ಮತದಾರರು ಸುಮಾರು 56 ಮತಗಳಿಂದ ನನ್ನನ್ನು ಜಯಶೀಲನಾಗಿ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಗೆಲುವು ನಮ್ಮ ಬಿ ಎನ್ ರವಿಕುಮಾರ್ ಅವರ ಶಾಸಕರ ಗೆಲುವು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಹಿಂದೆ ನಾನು 5 ವರ್ಷ ಹಿಂದೆ ಗೆದ್ದಾಗ ಏನು ನಮ್ಮ ರವಿಕುಮಾರ್ ಅವರ ಆಶೀರ್ವಾದದಿಂದ ಒಂದು ಕೋಮಲ್ ಕ್ಯಾಂಪ್ ಆಫೀಸನ್ನು ಕಟ್ಟಿಸಿದ್ವಿ. ಒಂದು 25 ಎಕರೆ ಜಮೀನನ್ನು ಕೊಡಿಸಿ ಅಲ್ಲಿ ಬೀಡ್ ಪ್ಯಾಂಟನ್ನು ಮಾಡಿಸಿದ್ವಿ. ಇದನ್ನು ಆವಾಗ ನಮ್ಮ ಶಾಸಕರು ಸಮಾಜ ಸೇವಕರಾಗಿದ್ದರು, ಅವರ ಒಂದು ಕೃಪಾಪೇಕ್ಷೆಯಿಂದ ಇದೆಲ್ಲ ಮಾಡಿದ್ವಿ. ಆ ಒಂದು ಇವತ್ತು 2-3 ಕ್ಷೇತ್ರ ಸುತ್ತನೇರ್ಪು ಮತ್ತು ಜಂಗಮಕೋಟೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಇವತ್ತು ಮತದಾರರು ಏನಾದರೂ ನಮಗೆ ಮತ ಹಾಕಿದ್ದಾರೆ ಅಂದರೆ ಅದು ಬಿ ಎನ್ ರವಿಕುಮಾರ್ ಅವರ ಒಂದು ಆಶೀರ್ವಾದ ಅಂತ ಹೇಳೋಕ್ಕೆ ಇಚ್ಛೆ. ಸರ್, ಗುಡಿಬಂಡೆ ಕ್ಷೇತ್ರ ಯಾಕೆ ಹಿನ್ನಡೆ ಆಯಿತು ಸರ್? ಗುಡಿಬಂಡೆ ಅದು ನಮ್ಮ ಕ್ಷೇತ್ರಕ್ಕೆ ಅಷ್ಟು ಮಾಹಿತಿ ಇಲ್ಲ.